ಶೋಭಾ ಕರಂದ್ಲಾಜೆ ಕೂಡ ಕಾಂಗ್ರೆಸ್ ನಾಯಕರ ಈ ಕುರ್ಚಿ ಕಾದಾಟದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಯಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರ ಮಾತ್ರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಲೆಕ್ಕಾಚಾರಗಳು ನಡೀತಾ ಇರೋದು. ಇದನ್ನ ಹೊರತುಪಡಿಸಿ ಜನರ ವಿಚಾರ ಆಗಲಿ, ಜನರ ಸಮಸ್ಯೆ ವಿಚಾರ ಆಗಲಿ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಮರೆತು ಕೂತಿದ್ದಾರೆ. ಕುರ್ಚಿ ಕಾಳಗದಲ್ಲಿ ಜನರನ್ನೇ ಮರೆತು ಬಿಟ್ಟಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಗಿರಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಯಾರನ್ನು ಇಳಿಸಬೇಕು, ಯಾರು ಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಕರ್ನಾಟಕ ರಾಜ್ಯ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ. ಶೋಭಾ ಕರಂದ್ಲಾಜೆ ಕೂಡ ಕಾಂಗ್ರೆಸ್ ನಾಯಕರ ಈ ಕುರ್ಚಿ ಕಾದಾಟದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಯಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರ ಮಾತ್ರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಲೆಕ್ಕಾಚಾರಗಳು ನಡೀತಾ ಇರೋದು. ಇದನ್ನ ಹೊರತುಪಡಿಸಿ ಜನರ ವಿಚಾರ ಆಗಲಿ, ಜನರ ಸಮಸ್ಯೆ ವಿಚಾರ ಆಗಲಿ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಮರೆತು ಕೂತಿದ್ದಾರೆ. ಕುರ್ಚಿ ಕಾಳಗದಲ್ಲಿ ಜನರನ್ನೇ ಮರೆತು ಬಿಟ್ಟಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಗಿರಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಯಾರನ್ನು ಇಳಿಸಬೇಕು, ಯಾರು ಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಕರ್ನಾಟಕ ರಾಜ್ಯ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು ಮತ್ತೆ ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ. ಶೋಭಾ ಕರಂದ್ಲಾಜೆ ಕೂಡ ಕಾಂಗ್ರೆಸ್ ನಾಯಕರ ಈ ಕುರ್ಚಿ ಕಾದಾಟದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಯಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರ ಮಾತ್ರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಲೆಕ್ಕಾಚಾರಗಳು ನಡೀತಾ ಇರೋದು. ಇದನ್ನ ಹೊರತುಪಡಿಸಿ ಜನರ ವಿಚಾರ ಆಗಲಿ, ಜನರ ಸಮಸ್ಯೆ ವಿಚಾರ ಆಗಲಿ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಮರೆತು ಕೂತಿದ್ದಾರೆ. ಕುರ್ಚಿ ಕಾಳಗದಲ್ಲಿ ಜನರನ್ನೇ ಮರೆತು ಬಿಟ್ಟಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಗಿರಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಯಾರನ್ನು ಇಳಿಸಬೇಕು, ಯಾರು ಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು ಮತ್ತೆ ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಕರ್ನಾಟಕ ರಾಜ್ಯ. ಅದಕ್ಕಾಗಿ
ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು, ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ. ಶೋಭಾ ಕರಂದ್ಲಾಜೆ ಕೂಡ ಕಾಂಗ್ರೆಸ್ ನಾಯಕರ ಈ ಕುರ್ಚಿ ಕಾದಾಟದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಯಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರ ಮಾತ್ರ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದ ಒಳಗೆ ಲೆಕ್ಕಾಚಾರಗಳು ನಡೀತಾ ಇರೋದು. ಇದನ್ನ ಹೊರತುಪಡಿಸಿ ಜನರ ವಿಚಾರ ಆಗಲಿ, ಜನರ ಸಮಸ್ಯೆ ವಿಚಾರ ಆಗಲಿ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಮರೆತು ಕೂತಿದ್ದಾರೆ. ಕುರ್ಚಿ ಕಾಳಗದಲ್ಲಿ ಜನರನ್ನೇ ಮರೆತು ಬಿಟ್ಟಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಗಿರಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಯಾರನ್ನು ಇಳಿಸಬೇಕು, ಯಾರು ಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು, ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಕರ್ನಾಟಕ ರಾಜ್ಯ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು, ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ. ಶೋಭಾ ಕರಂದ್ಲಾಜೆ ಕೂಡ ಕಾಂಗ್ರೆಸ್ ನಾಯಕರ ಈ ಕುರ್ಚಿ ಕಾದಾಟದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಯಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರ ಮಾತ್ರ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದ ಒಳಗೆ ಲೆಕ್ಕಾಚಾರಗಳು ನಡೀತಾ ಇರೋದು. ಇದನ್ನ ಹೊರತುಪಡಿಸಿ ಜನರ ವಿಚಾರ ಆಗಲಿ, ಜನರ ಸಮಸ್ಯೆ ವಿಚಾರ ಆಗಲಿ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಮರೆತು ಕೂತಿದ್ದಾರೆ. ಕುರ್ಚಿ ಕಾಳಗದಲ್ಲಿ ಜನರನ್ನೇ ಮರೆತು ಬಿಟ್ಟಿದ್ದಾರೆ. ಮಂತ್ರಿ ಆಗಬೇಕು, ಮಂತ್ರಿಗಿರಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಯಾರನ್ನು ಇಳಿಸಬೇಕು, ಯಾರು ಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು, ಮತ್ತೆ ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು